ನಮಸ್ಕಾರ, ನನ್ನ ಹೆಸರು ವೇಲು ಅಂತ. ಈ ಅಭಯ ಫೌಂಡೇಶನ್ ವತಿಯಿಂದ ಹೋದ ವರ್ಷ ಒಳ್ಳೆ ಕಾರ್ಯಕ್ರಮ ಮಾಡೋದು. ಇದರಿಂದ ಬಡ ಮಕ್ಕಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಮಾಡ್ತಾರೆ. ಮತ್ತೆ ಕಣ್ಣು ಕಾಣದೇ ಕನ್ನಡ ಕಲಿಸ್ ಮಾಡ್ತಾರೆ. ಒಳ್ಳೆ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದೆ. ಆ ಹೆಲ್ತ್ ಕ್ಯಾಂಪ್ ಇಂದ 1000-10,000 ಅವರು ಇದನ್ನ ಅವರು ಇಲ್ಲೇ ತಂದು ರಾಮ ಮಂದಿರ ಗ್ರೌಂಡ್ ಅಲ್ಲೇ ಬಂದು ಎಲ್ಲ ಮಕ್ಕಳಿಗೂ ಫ್ರೀ ಆಗಿ ಉಚಿತವಾಗಿ ಮಾಡೋ ಕಾರ್ಯಕ್ರಮ ಮಾಡ್ತಾರೆ. ಉಮೇಶ್ ಗೆ ಒಳ್ಳೇದಾಗ್ಲಿ. ಅವರಿಂದ ನಾವು ದುರ್ಗಾ ಪೂಜೆ, ಸಲ ಚಾಮುಂಡಿ ಪೂಜೆ ಮಾಡಿ, ದುರ್ಗಾ ಶಕ್ತಿ ಪೂಜೆ, ನವದುರ್ಗಾ ಪೂಜೆ ಕೂರಿಸ್ತಾ ಇದ್ದಾರೆ. ಅದರಿಂದ ಈ ರಾಮ ಮಂದಿರ ರಾಜಾಜಿನಗರ ಹಿಂದೂಗಳೆಲ್ಲ ಒಳ್ಳೆ ಒಗ್ಗಟ್ಟಾಗಿ ಮತ್ತೆ ಎಲ್ಲ ದೇವರು ಆಶೀರ್ವಾದ ಸಿಗಂಗೆ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳಿಗೆ ಕರೆದು ನಮ್ಮ ಸಂಸ್ಕೃತಿ ಬೆಳೆಸ್ತಾ ಇದ್ದಾರೆ. ಅದೇ ತರ ನಮ್ಮ ಸುರೇಶ್ ಕುಮಾರ್ ಅವರ ತಾಯಿ ಹೆಸರಲ್ಲಿ ಒಂದು ವೇದಿಕೆ ಮಾಡ್ಬೇಕಂದಿದ್ದಾರೆ. ಅದು ತುಂಬಾ ಒಳ್ಳೆಯದು. ಕುಶೀಲಮ್ಮ ಅವರು ಟೀಚರ್ ಆಗಿ ಅವ್ರು ಮಾಡಿದ ಸೇವೆಗಳು, ಮತ್ತೆ ಭಕ್ಷಿಕ ಬೈದೀಪಿಗೆ ಅವ್ರು ಮಾಡಿರೋ ಹಳ್ಳಿಗಳು, ಅದನ್ನ ನಾವು ಮರೆಯಕ್ಕಾಗಲ್ಲ. ಸುರೇಶ್ ಕುಮಾರ್ ಅವರು ವೇದಿಕೆ ಹೇಳ್ತಾರೆ ತಾಯಿ ಬಗ್ಗೆ, ನಾವು ಕೇಳಿದ್ದೀವಿ. ಅಂತವ್ರಿಗೆ ಒಂದು ವೇದಿಕೆ ಮಾಡಿದ್ರೆ ಉಮೇಶ್ ಚಾನಲ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ನಮ್ಮ ನಾಯಕರು ಸುರೇಶ್ ಕುಮಾರ್ ಅವರ ಫಾಲೋವರ್ ಆಗಿ ಹಿಂದುತ್ವ ನಾವು RSS ಸಂಘದಿಂದ ಬಂದಿದ್ದೀವಿ. ಸಂಕಲ್ಪನೆ ಮತ್ತೆ ವಿಶ್ವ ಜವಾಬ್ದಾರಿ ತಗೊಂಡಿದ್ದಾರೆ. ನಮ್ಮ ರಾಜಾಜಿನಗರನ್ನ ಕಟ್ಟಿ ಉಮೇಶ್ ಬಾಳಬೇಕು ಅಂತ ಹೇಳ್ತಾ ಇದ್ದೀವಿ. ಇದೇ ತರ ಫೌಂಡೇಶನ್ ಇನ್ನೂ ಚೆನ್ನಾಗಿ ಬೆಳೆಸಬೇಕು. ವರ್ಷ ಕಾರ್ಯಕ್ರಮ ಮಾಡಬೇಕು. ನಮ್ಮನ್ನೆಲ್ಲ ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಕೊಳ್ತೀನಿ.